ಇವತ್ತು ಬಿಜೆಪಿ ಸರ್ಕಾರ ಮಹಿಳೆಯರಿಗೆ ಏಕಾಏಕಿ ಚುನಾವಣೆಗಳು ಎಲ್ಲ ರಾಜ್ಯಗಳಲ್ಲಿ ಚುನಾವಣೆ ಶುರುವಾಗಿದೆ. ಈ ತರಾತುರಿಯಲ್ಲಿ ಇವರು ಈ ಮಹಿಳಾ ಮೀಸಲಾತಿ 33%ನ ಏಕಾಏಕಿ ಏನಕ್ಕೆ ಜಾರಿಗೆ ತಂದ್ರು? ನಾವು ಮಹಿಳೆ ಮೀಸಲಾತಿಗೆ ವಿರೋಧಿಗಳಲ್ಲ, ನಾವು ಕಾಂಗ್ರೆಸ್ ಸರ್ಕಾರ ನಾವು ವಿರೋಧಿಗಳಲ್ಲ. ಆದ್ರೆ ಬಿಜೆಪಿಯವರು ಗಿಮಿಕ್ಗೋಸ್ಕರ ಈ ಮಹಿಳಾ ವಿರೋಧಿನ ಮಾಡ್ಕೊಬಂದು ಇದನ್ನ ತಾವು ತಿಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮೊಸರು ಅನ್ನನ ತಾವು ತಿಂದು ಕೋತಿ ಬೇರೆಯವ್ರಿಗೆ ಒರೆಸ್ತು ಅನ್ನೋ ರೀತಿಲಿ ಬಿಜೆಪಿ ಸರ್ಕಾರದವ್ರು ಮಾಡ್ತಾವ್ರೆ. ಏನು ಉದ್ದೇಶ ಇದು? ನಾವು ಮಹಿಳೆಯರು ಯಾವತ್ತೂ 33% ನಾವು ವಿರೋಧಿಗಳು ಮಾಡೇ ಇಲ್ಲ. ಇವತ್ತು 50% ನಮಗೆ ಸಿಕ್ಕಿದೆ. ಯಾವಾಗ ರಾಜೀವ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಕಾಲದಲ್ಲಿ 53% ನಾವು ಪಂಚಾಯತಿಲಿ ನಾವು ಮಾಡ್ಕೋತಾ ಇದ್ದೀವಿ. ಇವತ್ತು ಮಾಡಿ, ಆದರೆ ವಿರೋಧ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ, ರಾಜ್ಯ ಸರ್ಕಾರ ಇದೆ ನಮ್ದು. ನೀವು ಯಾಕೆ ಗಣನೆ ತಂದು ಇದನ್ನು ಮಾಡಲಿಲ್ಲ? ತರಾತುರಿ ಅವಶ್ಯಕತೆ ಏನಿತ್ತು ನಿಮಗೆ? ಈ ವಿರೋಧನ ಖಂಡಿಸಿ ಇಡೀ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನೀವು ಮಾಡಿರೋ ತಪ್ಪಿಗೆ ಕಾಂಗ್ರೆಸ್ನವ್ರನ್ನ ಬೀದಿಗೆ ತರಬೇಡಿ ಸ್ವಾಮಿ. ಬಿಜೆಪಿಯವರು ರಾಜಕೀಯ ಮಾಡಿ, ಮಠ ಮಂದಿರದಲ್ಲಿ ರಾಜಕೀಯ ಮಾಡ್ತೀರಿ, ಬೇರೆ ಉದ್ದೇಶಕ್ಕೆ ಮಾಡ್ತೀರಿ. ನಾವು ಬೇಡ ಅನ್ನಲ್ಲ. ರೈತರ ಮೇಲೆ ಹೋರಾಟ ಮಾಡ್ತೀರಾ, ದಲಿತರ ಮೇಲೆ ಹೋರಾಟ ಮಾಡ್ತಾ ಇದ್ದೀರಾ. ನೀವು ಕಾಂಗ್ರೆಸ್ ಸರ್ಕಾರ ಎಲ್ಲಾರನ್ನೂ ಸಮಾನವಾಗಿ ತಗೊಂಡೋಯ್ತಾ ಇದೆ. ಇವತ್ತು 2023ರಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ಬಂದಿದ್ದು ತಮಗೆಲ್ಲ ಗೊತ್ತು. ಅವತ್ತು ಮಸೂದೆ ಪಾಸ್ ಆಗಿತ್ತು. ಸುಮಾರು 400ಕ್ಕೂ ಹೆಚ್ಚು ಪರ ಮತಗಳು ಬಹುಮತದಿಂದ ಮಸೂದೆಯನ್ನು ಜಾರಿಗೆ ತರಲಾಗಿತ್ತು. ಇಂತಹ ಸಂದರ್ಭದಲ್ಲಿ ಏನು ನಮ್ಮ ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿಯ ಜಪದ ಜೊತೆಗೆ ಕ್ಷೇತ್ರ ವಿಂಗಡಣೆಯನ್ನ ಮಾಡುವಂತಹ ಹುನ್ನಾರ ಮಾಡಿದ್ದೇಕೆ ಕೇಂದ್ರ ಸರ್ಕಾರ ಅನ್ನೋದು ನಮ್ಮ ಪ್ರಶ್ನೆ. ಆದ್ರೆ ನಮ್ಮ ಪ್ರಶ್ನೆ ಇಷ್ಟೇ, ಈಗಾಗಲೇ ನಿಮಗೆ ಗೊತ್ತಿದೆ, ಇದು ಒಂದು ಈ ಕ್ಷೇತ್ರ ವಿಂಗಡಣೆಯ ಹೆಸರಲ್ಲಿ ನಮ್ಮ ದೇಶವನ್ನು ಹೊಡೆಯುವ ಹುನ್ನಾರ ಬಿಜೆಪಿ ಸರ್ಕಾರಕ್ಕಿತ್ತು. ಅದು ಯಶಸ್ವಿ ಆಗ್ಲಿಕ್ಕೆ ವಿರೋಧ ಪಕ್ಷಗಳು ಎಲ್ಲರೂ ಸೇರಿ ಕೈ ಜೋಡಿಸಿ ಅದನ್ನ ಒಂದು ಆ ಮಸೂದೆಯನ್ನ ವಿರೋಧಿಸುವ ಮೂಲಕ ಈ ದೇಶದ ಐಕ್ಯತೆಯನ್ನ ಕಾಪಾಡಿದ್ದಾರೆ ವಿರೋಧ ಪಕ್ಷಗಳು ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ವಿರೋಧ ಪಕ್ಷದಲ್ಲಿ ಇಂಡಿಯಾ ಜೊತೆ ನಮ್ಮ ಕಾಂಗ್ರೆಸ್ ಪಕ್ಷ ಇತ್ತು ಅನ್ನೋದನ್ನು ಸಹ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತೇನ್ ನಾವಿಲ್ಲೆಲ್ಲ ಏನಿದೀವಿ, ನಾನು ಸಹ ಮೀಸಲಾತಿಯ ಇದರಿಂದಾನೇ ಬಂದವಳು ರಾಜಕೀಯಕ್ಕೆ. ಮೀಸಲಾತಿ ಇರ್ಲಿಲ್ಲ ಅಂತಂದ್ರೆ ನಾನು ಜಿಲ್ಲಾ ಪರಿಷತ್ ಮೆಂಬರ್ ಆಗ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಈ ಕ್ಷೇತ್ರ ಪುನರ್ ವಿಂಗಡಣೆ ನೀವು ಏನ್ ಅನ್ಕೊಂಡಿದ್ದೀರೋ ಅದು ದೇಶವನ್ನು ಹೊಡೆಯುವ ಹುನ್ನಾರವಷ್ಟೇ. ಮಹಿಳೆಯರ ಬಗ್ಗೆ ನಿಮ್ಗೆ ಏನು ಗೌರವ ಮತ್ತೆ ಬದ್ಧತೆ ಇದ್ದಿದ್ದೆ ಆದ್ರೆ ನೀವು 543 ಸ್ಥಾನದಲ್ಲೇ ನಮಗೆ ಸ್ಥಾನಮಾನಗಳನ್ನ ಹಂಚಿಕೆ ಮಾಡಬೇಕಾಗಿತ್ತು. ಹೀಗಾಗಿ ಈ ಕ್ಷೇತ್ರ ವಿಂಗಡಣೆಯನ್ನ ಈ ಒಂದು ಮಹಿಳಾ ಕಾಂಗ್ರೆಸ್ ಏನು ರಾಮನಗರದ ಮಹಿಳಾ ಕಾಂಗ್ರೆಸ್ ಪಕ್ಷ ಇದೆಯೋ ಇದನ್ನ ವಿರೋಧ ಮಾಡುತ್ತೆ. ಸಂದರ್ಭದಲ್ಲಿ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ 33%ನ ಬಿಲ್ಸ್ ಪಾಸ್ ಮಾಡೋದಕ್ಕೆ 5-6 ಬಾರಿ ಪ್ರಯತ್ನ ಪಟ್ಟರೂ ಸಹ ಬಿಜೆಪಿ ಸರ್ಕಾರ, ಬಿಜೆಪಿ ವಿರೋಧ ಸರ್ಕಾರಗಳು ನಮ್ಮ ವಿರುದ್ಧ ಪ್ರಕೆ ಹೇಳ್ತದೆ. ಅದು ದೆಹಲಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ನಮ್ಮ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾರೆ. ಏನಂತ ಹೇಳಿ, ಬಿಲ್ನ ಪಾಸ್ ಮಾಡಬೇಡಿ. 5-6 ಬಾರಿ ಮಾನ್ಯ ದಿವಂಗತ ಮನಮೋಹನ್ ಸಿಂಗ್ ಅವರು 5-6 ಬಾರಿ ಬಿಲ್ನ ಪಾಸ್ ಮಾಡೋದಕ್ಕೆ ಹೊರಟಂಥ ಸಂದರ್ಭದಲ್ಲಿ ಇದು ಬಿಲ್ನ ಪಾಸ್ ಮಾಡಬೇಡಿ ಅಂತೇಳಿ ವಿರೋಧ ಹೊಡ್ತಾರೆ. 2023ನೇ ಇಸ್ವಿನಲ್ಲಿ 35% ಜಾರಿಗೆ ತಂದಿ ಅಂತ ನಮ್ಮ ಒಪಿನಿಯನ್ ಇದೆ. ನಮ್ಮ ಕಾಂಗ್ರೆಸ್ ಸರ್ಕಾರದ 33% ಏನಿದೆ 2023ನೇ ಇಸ್ವಿನಲ್ಲಿ ಜಾರಿಗೆ ತಂದಿ ಅಂತಲೂ ನಮ್ಮ ಒಪಿನಿಯನ್ ಕೊಟ್ಟಿರ್ತೀವಿ. ನಮ್ಮ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಆಗ್ಬೋದು, ಪ್ರಿಯಾಂಕಾ ಗಾಂಧಿ ಆಗ್ಬೋದು, AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರು ಆಗ್ಬೋದು. ಇವರು ಏಕಾಏಕಿ ಹಲವಾರು ಜಿಲ್ಲೆಗಳಲ್ಲಿ ಚುನಾವಣೆ ನಡೀತಾ ಇರ್ತದೆ. ಆ ಚುನಾವಣೆ ನಡೀತಾ ಇರೋ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಯಾರೂ ಬರಲ್ಲ. ಆ ಚುನಾವಣೆಯಲ್ಲಿ ಬಿಸಿ ಇರ್ತೀರಿ, ನಾವಿಲ್ಲಿ ಏನ್ ಬೇಕಾದ್ರೂ ಬಿಲ್ ಪಾಸ್ ಮಾಡ್ಬೋದು ಅಂತ ಹೇಳಿ ಕ್ಷೇತ್ರ ವಿಂಗಡಣೆ ಏನು ಅಂತೇಳಿ ಎಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಇರ್ತದೋ ಅಲ್ಲಿ ಹೆಚ್ಚಿನ ಸೀಟ್ಗಳನ್ನ ಕ್ರಿಯೇಟ್ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲೇಬಾರ್ದು ಅಂತೇಳಿ. ಕಾರಣ ಏನು ಅಂತ ಅಂದ್ರೆ, ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಒಂದು 25-30 ಸೀಟ್ ಬಂದ್ಬಿಟ್ಟಿದ್ರೆ ನಮ್ಮ ಕಾಂಗ್ರೆಸ್ ಆಡಳಿತಕ್ಕೆ ಅಧಿಕಾರ ಸಿಗ್ತಾ ಇತ್ತು. ಇದನ್ನೆಲ್ಲ ಲೆಕ್ಕಾಚಾರ ಹಾಕೊಂಡು ಇವರೆಲ್ಲ ಹೊರ ರಾಜ್ಯದಲ್ಲಿ ಚುನಾವಣೆಯಲ್ಲಿ ಬಿಸಿ ಇರ್ತಾರೆ ಅಂತ ಹೇಳಿ 2023ನೇ ಇಸ್ವಿನಲ್ಲೂ ಮಂಡನೆ ಆಗಿದ್ದಂತ ಮಹಿಳಾ ಮೀಸಲಾತಿಯನ್ನ ಹೊಸದಾಗಿ ಅದ್ರ ಜೊತೆಗೆ ಕ್ಷೇತ್ರ ವಿಂಗಡಣೆ ಅಂತ ಹೇಳಿ ಪ್ರಚಾರ ಮಾಡ್ತೀವಿ ಅಂತ ಹೇಳಿ. ಅದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಖರ್ಗೆ ಸಾಹೇಬ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಬಿಲ್ ಪಾಸ್ ಮಾಡಿ, ನಮ್ಗೆ ವಿರೋಧ ಇಲ್ಲ,
ಫಸ್ಟ್ ಮೀಸಲಾತಿಯನ್ನ ಮಹಿಳೆಯರಿಗೆ ಕೊಟ್ಟಂತ ಮೀಸಲಾತಿಯನ್ನ ಜಾರಿಗೆ ತನ್ನಿ. ಅದಾದ ನಂತರ ಕ್ಷೇತ್ರ ವಿಂಗಡಣೆ ಮಾಡಬೇಕಾದ್ರೆ ಎಲ್ಲರಿಗೂ ಚುನಾವಣೆ ಆಗ್ಬೋದು, ವಿರೋಧ ಪಕ್ಷ ನಾಯಕರಿಗಾಗ್ಬೋದು, ಎಲ್ಲರಿಗೂ ಗಮನಕ್ಕೆ ತಂದು ನೋಟಿಸ್ ಜಾರಿ ಮಾಡಿ ಜಾರಿಗೆ ತನ್ನಿ. ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಅಂತೇಳಿ ನಮ್ಮ ನಾಯಕರುಗಳು, ರಾಷ್ಟ್ರೀಯ ನಾಯಕರುಗಳು ವಿಚಾರವನ್ನ ತಿಳಿಸ್ತಾರೆ ಎಲ್ಲರಿಗೂ. ಆದ್ರೂ ಸಹ ಇತ್ತೀಚಿನ ಒಂದು 8-10 ದಿನ ಇಂಚಿನ ನಾಟಕಗಳಲ್ಲಿ ಬಿಜೆಪಿ ಅವ್ರು ಏನ್ ಮಾಡ್ತಾರೆ, JDS ಮಿಂಗಲ್ ಆಗಿ ನಾವು ಕಾಂಗ್ರೆಸ್ ಸರ್ಕಾರ ಏನು ಜಾರಿಗೆ ತನ್ನಿ ಅಂತ ಹೇಳ್ತಾ ಇದೀವಿ ಅದು ವಿರುದ್ಧ, ಇವ್ರು ಮಹಿಳೆಯರ ವಿರುದ್ಧ, ಇವತ್ತು ಮಹಿಳೆಯರ ವಿರುದ್ಧ ನಡ್ಕೋತಾರ್ದು ಯಾರು? ಬಿಜೆಪಿ ಸರ್ಕಾರದವರು ಅನುಮತಿ ಕೊಡ್ತಾ ಇಲ್ಲ. ಇವತ್ತು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಇವತ್ತು ಮಹಿಳೆಯರು ರಾಜ್ಯದಲ್ಲಿ ಸುಖವಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ಇದನ್ನ ಮಹಿಳಾ ಮೀಸಲಾತಿಯನ್ನು ತೆಗೆದು ಕೊಟ್ಬಿಟ್ರೆ ಇವ್ರಿಗೆ ಎಲ್ಲಿ ಇನ್ನ ಉನ್ನತ ಸ್ಥಾನಮಾನಗಳು ಸಿಕ್ಬಿಡ್ತದ ಅಂತ ಹೇಳಿ ಬಿಜೆಪಿ ಸರ್ಕಾರದವರು, ಕೇಂದ್ರ ಸರ್ಕಾರದವರು, ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಇರೋರು ನಮ್ಗೆ ಹುನ್ನಾರ ನಡೆಸ್ತಾ ಇದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.